ಅದೇವ್ರು ಈ ದೇವಸ್ಥಾನ ಗೊತ್ತಿಲ್ಲ ನಿಮ್ಗೆ? ಸಂಕೇಶ್ವರ ದೇವಸ್ಥಾನ. ಅಯ್ಯೋ ಸರಿ ಹೋಯ್ತು, 2ನೇ ಕ್ರಾಸು ಅಲ್ಲೇ ಗೋಪುರ ಕಾಣಿಸುತ್ತೆ. ನಾನು ಕಾರ್ ಹಾಕಿದೀನಿ, ಎಲ್ಲ ಸೈಡ್ಗಾಗಿ ಬಂದ್ಬಿಡಿ. ಬೇಗ ಬೇಗ ಬನ್ನಿ ಬನ್ನಿ. ಏನಪ್ಪ ಅಂತೂ ಇಂತೂ ನಮಗೂ ಮದ್ವೆ ಊಟ ಮಾಡೋ ಯೋಗಗಳು ಬಂದೈತೆ. ಸರಿಯಾಗಿ ವಾಮ್ಕೊಂಡ್ಬಿಡ್ಬೇಕು. ಎಲ್ಲಿ ಮದ್ವೆ ಗಂಡು ಓಹೋ ಬಂದ್ರು. ಅಣ್ಣ ಬರ್ರಯ್ಯ ಅಣ್ಣ. ಅಲ್ವೇ ನೀನ್ ಯಾಕೋ ನೀ ತಾಳಿ ಕಟ್ಟದ್ ಬಿಟ್ಟು ತಪ್ಪಿರ ತಾಳ ತರ ಅಲ್ಲಿ ಇಲ್ಲಿ ಓಡಾಡ್ತಾ ಇದೀಯಾ? ಊರಿಂದ ನನಗೆ ಬೇಕಾದವ್ರು ಬಂದಿದ್ರು, ಪರಿಚಯ ಮಾಡ್ಸೋಣ ಅಂತ. ಇವರು ಸೂರ್ಯನ್ ನಮ್ಸ್ ನನಗೆ ಅಣ್ಣಗಿಂತ ಹೆಚ್ಚು. ಈ ಮದುವೆ ನಡೀತಿರೋದಕ್ಕೆ ಇವರೇ ಸರ್ ಕಾರಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಸ್ಕಾರ. ಸೂರ್ಯ ಅಮಾವಾಸ್ಯೆ ಪರಿಚಯ ಆಯ್ತು. ಲೇ ಸಂತೋ, ಎಲ್ರಿಗೂ ತಿಳಿಯೋ ಅವಶ್ಯಕತೆ ಇಲ್ಲ ಕಣೋ. ನೀನು ಹೋಗಿ ಆರಾಮಾಗಿ ಮದ್ವೆ ಆಗೋ. ನಾನ್ ನೋಡ್ರೆಲ್ಲ ನೋಡ್ಕೊತೀನಿ ಸರ್. ಮತ್ತೆ ತಿಂಡಿ ಎಲ್ಲ ಮಾಡಿದ್ರು ಸರ್? ಮಾಡಿದ್ರು. ಇಡ್ಲಿ ವಡೆ ಪೊಂಗಲ್ ಎಲ್ಲ ತಿಂದ್ರ? ತಿಂದಿಲ್ಲ. ಉಪ್ಪಿಟ್ಟು ತಿಂದ್ರ ಸರ್? ಉಪ್ಪಿಟ್ಟು ತಿಂದಿಲ್ಲ. ಹೆಂಗ್ ತಿಂದ್ರೆ ಉಪ್ಪಿಟ್ಟು ಮಾಡ್ತಾ ಇರ್ಲಿವಲ್ಲ? ಜೋಕ್ಸ್ ಯಾವಾಗ್ಲೂ ಹಿಂಗೆ ತಮಾಷೆ. ಹೋಗು, ಹೆಂಡತಿ ಕಾಯ್ತಾ ಇರ್ತಾಳೆ. ಹೋಗ್ತೀನಿ. ಸರಿ ಅಣ್ಣ. ಸರ್ ಬನ್ನಿ ಸರ್. ಸ್ಮೈಲಿಂಗ್ ಫೇಸ್ ಅಲ್ಲ, ಸದಾನಂದ. ಹೌದಾರಿ ನೀನವ್ರೆ, ನೀವ್ ಯಾಕೆ ಇದನ್ನೆಲ್ಲ ತರಕ್ ಹೋದ್ರಿ? ನೀವ್ ನನ್ ಲವ್ ಗುರು ಸ್ಥಾನದಲ್ಲಿ ನಿಂತು ನನ್ಗೆ ಆಶೀರ್ವಾದ ಮಾಡ್ಬೇಕು ತಾನೆ. ಆ ಲವ್ ಗುರು ಪಟ್ಟ ಎಲ್ಲ ನನಗ್ ಬೇಡಮ್ಮ, ನನ್ನ ಮನೆಯವಳು ಅಂತ ತಿಳ್ಕೊ. ನನ್ ಮನೆಯೊಳಗೆ ಜವಾಬ್ದಾರಿ ಎಲ್ಲ ಮಾಡ್ತೀನಿ. ಆದ್ರೂ ಜ್ಯೂಸ್ ಎಲ್ಲ ಏನ್ ಬೇಡ ಅನ್ಸಿದೆ ಮೀನಾ ಅವ್ರೆ. ಇವಾಗ ಏನು ಅನ್ಸಲ್ಲಮ್ಮ, ಹಸೆ ಮನೆ ಹತ್ತದ ಮೇಲೆನೆ ಅನ್ಸೋದು. ಏನಾದ್ರೂ ಕುಡಿಬೇಕಿತ್ತು, ತಿನ್ಬೇಕಾಗಿತ್ತು ಅಂತ. ತಗೋ ಕುಡಿ. ಅವ್ರು ಕುಡಿದ್ರೆ ಸಂತೋಷ್ ತಾನೆ, ಅವ್ರಿಗೂ ಕೊಟ್ಟಾಯ್ತು. ತಿನ್ ಕುಡಿಯಮ್ಮ. ಅಕ್ಕ ನೀವು ತಗೊಳ್. ಸುಮಾ ಬಾ ಆ ಕಡೆ ಹೋಗೋಣ. ಏನೇ ಪೂಜಾ ಮೀನಾ ಅಷ್ಟೊಂದ್ ಕ್ಲೋಸ್ ಆಗಿ ಮಾತಾಡ್ತಿದಾರೆ? ಸಂತೋಷ್ ಮತ್ತೆ ಪೂಜಾ ಒಂದಾಗಕ್ಕೆ ಅವಳೇ ಕಣೆ ಕಾರಣ. ಅದೇನೋ ಲವ್ ಗುರು ಅಂತ ಕರೀತಾಳೆ. ಅದನ್ ಬಿಟ್ಟಾಕು, ಅಮ್ಮ ಬರ್ದೇ ಇದ್ರೆ ಸಾಕು. ನಿಮ್ ವಿಷಯ ಪೂಜಾ ಮತ್ತೆ ನಿಮ್ ತಾಯಿಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ವಲ್ಲ ರೋಹಿಣಿ? ಒಂದಷ್ಟು ಜನ ಗೊತ್ತು. ಆದ್ರೆ ಅವ್ರು ಯಾರು ಈಗ ಬರಲ್ಲ. ಸೊ ನಂಗೇನು ಟೆನ್ಷನ್ ಇಲ್ಲ. ಯಾಕೆ, ಏನಾಯ್ತು? ನನ್ ಕರ್ಮ, ಎಲ್ಲಿ ಹೋದ್ರು ಏನ್ ಮಾತಾಡಿದ್ರು ಎಲ್ಲ ಉಲ್ಟಾ ಹೊಡಿತಿದೆ. ಅದೇ ಏನಾಯ್ತು ಅಂತ ಕೇಳ್ತಿರೋದು. ಕಡೆ ನೋಡ್ಬೇಡ. ಅಲ್ಲೊಬ್ರು ಬ್ಲೂ ಕಲರ್ ಸ್ಯಾರಿ, ಪಿಂಕ್ ಕಲರ್ ಬಾರ್ಡರ್ ಹಾಕೊಂಡು ಬಂದಿದಾರ ನೋಡು. ಅವ್ರು ನನಗ್ ಗೊತ್ತಿರೋರು. ಇಷ್ಟೇ ಅಲ್ಲ ಕಣೆ, ಅವ್ರಿಗೆ ನಿನ್ ಜೀವನದ ಬಗ್ಗೆ ಎಲ್ಲಾ ಗೊತ್ತು. ಅಂದ್ರೆ ಕ್ರಿಶಪ್ಪ ಇದ್ರಲ್ವಾ, ಅವ್ನ್ ರಿಲೇಟಿವ್ ಇವರು. ಅವ್ರ ಯಾಕೆ ಎಲ್ಲಿ ಬಂದಿದ್ದಾನೆ? ನನ್ ಪ್ರಾಣ ತಿನ್ನೋದಕ್ಕೆ. ಸುಮಾ ಏನಾದ್ರೂ ಅವ್ರಿ, ಇವತ್ ನಾನು ಅವ್ರ ಕೈಗೆ ಸಿಗಾಕೊಂಬಾರ್ದು ಕಣೆ. ಸತ್ಯ, ಮನೋಜ್ ಬರ್ಲಿಲ್ಲ, ಬಚಾವಾದೆ. ಸಾಲದಕ್ಕೆ ಆ ಮೀನಾ ಸೂರ್ಯ ಕೂಡ ಇಲ್ಲೇ ಇದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನನ್ ಸತ್ತೆ ಕಣೆ. ದೇವಸ್ಥಾನದಲ್ಲಿ ಯಾಕೆ ಅಂತ ಮಾತಾಡ್ತೀಯಾ? ನೀನು ಇವಾಗ ಅವಳು ಬಂದ್ ಮಾತಾಡ್ಸ್ಬೋದು. ಅವಳು ಮಾತಾಡಿದ್ರೆ ನೀನ್ ರೋಹಿಣಿ ಅಂತಾನೆ ಮಾತಾಡು. ಕಲ್ಯಾಣಿ ಅನ್ನೋ ಹೆಸರು ಎಲ್ಲೂ ಎತ್ತಬಾರ್ದು. ಹೋಗು ಅವಳು ಬಂದು ಅನ್ಸುತ್ತೆ. ಏನಮ್ಮ ಕಲ್ಯಾಣಿ, ಹೇಗಿದ್ಯಾ? ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಮಾತಾಡಮ್ಮ ಕಲ್ಯಾಣಿ. ರೋಹಿಣಿ ಇಲ್ಲೇನ್ ಮಾಡ್ತಿದ್ಯಾ? ಬಾ ಅಂದಲ್ಲ, ಬಾ ಹೋಗೋಣ. ರೋಹಿಣಿನಾ? ದೇವ್ ಹೆಸರು? ಎಲ್ಲೇ ಹೋಗಿತ್ತೆ? ನಮ್ ಕಲ್ಯಾಣಿ ನೋಡ್ದಂಗಾಯ್ತು. ಮಾತಾಡ್ಸಕ್ ಹೋದ್ರೆ ಮಾತಾಡ್ಲೇ ಇಲ್ಲ ಅವಳು. ಹೌದಾ? ಏನಮ್ಮ ಸ್ವಲ್ಪ ನಿಂತ್ಕೋ. ಏನ್ ಹೇಳಿ ಅಕ್ಕ? ನೀನು ಗಂಡಿನ ಕಡೆಯವಳ, ಹೆಣ್ಣಿನ ಕಡೆಯವಳ? ಎರಡೂ ಕಡೆ ಅಂತ ಅನ್ಕೊಳ್ಳಿ, ಇಬ್ರು ನನಗ್ ಬೇಕಾದವ್ರೆ. ಹಾಗಿದ್ರೆ ಆ ನೀಲಿ ಕಲರ್ ಸೀರೆ ಉಟ್ಕೊಂಡು ಓಡ್ತಿಲ್ದಲ್ವಾ, ಅವಳು ನಿನ್ಗೆ ಗೊತ್ತಾ? ನೀಲಿ ಕಲರು, ಅದೇ ಡಾರ್ಕ್ ಬ್ಲೂ ಕಲರ್ ಸ್ಯಾರಿ, ಅವ್ರು ರೋಹಿಣಿ ಅವರು. ರೋಹಿಣಿನಾ? ಅಲ್ಲಮ್ಮ ಅವಳ ಹೆಸರು. ಏನ ನೀನು ಅಕ್ಷತೆ ತಗೊಂಡು ಇಲ್ಲೇ ಇದ್ಯಾ? ಅಲ್ಲಿ ಅರ್ಚಕರು ಬೇಗ ಬಾ. ಅಯ್ಯೋ ಮರ್ತೋದೇರಿ, ಬಂದೆ ಅಕ್ಕ, ಒಂದ್ ನಿಮಿಷ. ಸುಮಾ ಏನಾದ್ರು ಮಾಡೆ, ಅವ್ರ ದಾರಿ ತಪ್ಸ ಪ್ಲೀಸ್. ನಾನೇನೇ ಮಾಡಕ್ಕಾಗುತ್ತೆ? ನಿನ್ ಕೈ ಮುಗಿತೀನಿ, ಏನಾದ್ರು ಮಾಡೆ. ಓಕೆ ಪ್ಲೀಸ್, ಹೋಗೆ. ಹರಹ ಓಂ ಗುರುದೇವೋ ಮಹಾದೇವ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾಜ್ವಲಾಯ ವಿದ್ಮಹೇ ಅಗ್ನಿದೇವಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ಅಗ್ನಿದೇವಂ ಆವಾಹಯಾಮಿ. ಹುಡುಗ ಹುಡುಗಿನ ಕರ್ಕೊಂಬಂದ್. ನಾ ಹೇಗ್ ಕಾಣಿಸ್ತಾ ಇದೀನಿ? ನಿಂಗೇನು ಚೆನ್ನಾಗಿ ಕಾಣಿಸ್ತಾ ಇದ್ಯಲ್ಲ. ಅದ್ ನಗ್ನತ್ತ ಹೇಳ್ಬಾರ್ದನೆ, ಇವತ್ ನನ್ ಮದ್ವೆ ಕಣೆ. ಚೆನ್ನಾಗ್ ಕಾಣಿಸ್ತಾ ಇದ್ಯಾ. ನೀನೇನು ಹೇಳದ್ ಬೇಡ, ತೆಪ್ಪಗ್ ನಿಲ್ಕೊ. ಪೂಜಾ ಅವ್ರೆ, ಏನವ್ರ? ನೀವು ಹುಡ್ಗ ಕರೀತಿದಾರ, ಬನ್ನಿ. ನನ್ ಹುಡ್ಗ ಕರಿತಿದಾರ ಅಂದ್ರೆ ನಿಂಗ್ ಹುಡ್ಗ ಇರೋ ಜಾಗಕ್ಕೆ ಅರ್ಚಕರು ಕರಿತಿದ್ದಾರೆ ಅಂತ. ಓ, 10 ನಿಮಿಷ ತಾಳಿ ಶಾಸ್ತ್ರ ಮುಗಿತಾ ಇದ್ದಂಗೆ ಫಸ್ಟ್ ಇಂದ ಎಸ್ಕೇಪ್ ಆಗ್ಬಿಡ್ತೀನಿ. ಬನ್ನಿ, ನೀವ್ ಆ ಕಡೆ ಕುತ್ಕೊಳ್ಳಿ. ನೀವು ಬನ್ನಿ, ಈ ಕಡೆ ಕುತ್ಕೊಳ್ಳಿ. ತಗೊಳ್ಳಿ, ನೀವು ಇದನ್ನ ಅವ್ರ ಕೈ ಕಟ್ಟಿ. ನಿನ್ ಕಲ್ಯಾಣಿ ಅಲ್ವಾ? ನಿನ್ಗೊಬ್ಬ ಮಗ ಇದ್ನಲ್ಲ, ಏನವನ್ ಹೆಸರು? ಅವ್ನ್ ಬಂದಿಲ್ವಾ? ನಿಮ್ ತಾಯಿ? ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಮ್ಮ ಮನೆ ದೇವರನ್ನು ಜ್ಞಾನಿಸುತ್ತಾ ಮತ್ತು ನಿಮ್ಮ ಮಾತೃ ಪಿತೃರನ್ನು ಜ್ಞಾನಿಸುತ್ತಾ ನಿಮ್ಮ ಪ್ರೀತಿಯ ಮುಂದಿನ ಸೌಭಾಗ್ಯ ಜೀವನಕ್ಕೆ ಆಗಮಿಸುತ್ತಿದ್ದೀರಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಯಾಕೆ ಕಲ್ಯಾಣಿ ಸುಮ್ನೆ ಇದ್ಯಾ? ನಿಮ್ ತಾಯಿ ಮಗು ಅವ್ರು ಬಂದಿಲ್ಲ. ಈಗ ಆರ ಬದಲಾಯಿಸಿ ಓಂ ತಂ ಮಾಂಗಲ್ಯಂ ಸಂಪೂರ್ಣವದ್ಯಹಂ ಇದನ್ನೆಲ್ಲಾರ ಕೈಲಿ ಮುಗಿಸ್ಕೊಂಡ್ ಬನ್ನಿ. ನಮಸ್ತೆ ಅಷ್ಟಂ ಅಭಮಸ್ತಹಂ ಪ್ರಾಣಹಂ
ಓಂ ಮಾಂಗಲ್ಯಂ ಇತಧಾರಣಹಂ. ಮಾಂಗಲ್ಯ ಧಾರಣೆ ಮಾಡುವಂತಹ ಒಂದು ಸಮಯ. ಅಣ್ಣ ಅಣ್ಣಿಂದ ನೀನು ಎತ್ಕೊಳ್ಳ. ಇದು ಸರಿ ಏನಯ್ಯ ನೀನು ಲವ್ ಮಾಡಕ್ಕೂ ನಾವೇ ಬೇಕು, ಮದುವೆ ಮಾಡಕ್ಕೂ ನಾವೇ ಬೇಕು, ಕಳೆಗೆ ತಾಲಿ ಹತ್ಕೊಡಕ್ಕೂ ನಾವೇ ಬೇಕಾ? ನಿಂದು ಅದಕ್ಕೆ ಅದೃಷ್ಟದ ಕೈಯಣ. ತಾಳಿ ಎತ್ಕೊಡಕ್ ಅದು ಇಷ್ಟ್ರಿ ಮಾತಾಡ್ತೀರಾ? ಸರಿ ಆಯ್ತು ಬವ್ವ. ಸಖಿ ಸಮದ ಸಸತ ಮುದಮನ ಶುಭ ಸುಮನಲ ಇವ ಸುಸುತ ಸಹಿತ. ಓಡಮ್ಮ ನಮಗೆ ಒಳ್ಳೇದಾಗ್ಲಿ ಕಡೆಯ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ. ನಿಮ್ಮ ಧರ್ಮಪತ್ನಿಗೆ ಕುಂಕುಮ ಧಾರಣೆಯನ್ನು ಮಾಡಿ. ತೆಗಿಯ ತೆಗಿಯಲೇ ಏನ ಕುಂಕುಮ ಇಟ್ಕೊಂಡ್ ಬೆಳ್ಳ ಹಂಗೆ ಇಟ್ಕೊಂಡ್ಬಿಡಿದೆ. ಏನ್ ಕುಂಕುಮ ನಾಯಿಸ್ಕೊಂತಾನ? ಈಗ ಕಾಲುಂಗರ ಧಾರಣೆಯನ್ನು ಮಾಡಬೇಕು. ಕಲ್ಯಾಣಿ ನಮ್ಮ ಮನೆಯನ್ನ ಪರಿಚಯ ಮಾಡಿಸ್ತೀನಿ ಬಾ. ವೆಯ್ಟ್ ಮಾಡಿ ಬರ್ತೀನಿ. ರೋಹಿಣಿ ಅವರೇ, ಪೂಜಾ ಅವರು ಫೋಟೋ ತಗೊಳೋದಕ್ಕೆ ಕರಿತಿದ್ದಾರೆ, ಬನ್ನಿ. ಹಾ, ಇವರು ಪೂಜಾ ಅವ್ರ ಚಿಕ್ಕಮ್ಮ. ಇವ್ರನ್ನ ಊಟ ಕೂರಿಸ್ಬಿಟ್ಟು ಬರ್ತೀನಿ ನಾನು. ಸರಿ ಬೇಗ ಬನ್ನಿ. ಸರಿ. ನೀನಾ ಅವ್ರೆ, ರೋಹಿಣಿಯಲ್ಲಿ ನಿಮ್ ಚಿಕ್ಕಮ್ಮನ ಊಟ ಕರ್ಕೊಂಡು ಹೋಗಿದ್ದಾರೆ. ಮನೆಗೆ ಯಾವ ಚಿಕ್ಕಮ್ಮನೂ ಇಲ್ವಲ್ಲ? ಅಣ್ಣ ಎಲ್ರು ಫೋಟೋ ತೆಗೆಸ್ಕೊಳ್ಳೋಣ. ಆಯ್ತು ಬರತ್ನೆ. ಅಣ್ಣ ಫೋಟೋ ಅಣ್ಣ ಬರೋಣ ಫೋಟೋ ತೆಗಿಯೋಕೆ ಆಯ್ತಕ್ರ ನೋಡಿ ಫೋಟೋ ತೆಗಿತಾರೆ. ತೆಗ್ದೈತಣ್ಣ. ಗಂಡು ಗಿಡದ ಇಬ್ರು ತೆಗಿರಿ. ಬರ್ರೋ ನಾವೆಲ್ಲ ಯಾಕೆ ಇಲ್ಲಿ ಸೈಡ್ಗೋಣ ಬನ್ನಿ ಮೊನ್ನೆ. ಎಲ್ಲಿ ಪೋಸ್ ಕೊಡಿ ನೋಡೋಣ. ಕಾಣಿಸ್ತಂತೆ. ಇವ್ರಿಬ್ರು ಜೋಡಿ ಸರ್ವಿ ಆಗೋರೆ. ಒಬ್ರು ಸುಳ್ಳು ಹೇಳ್ಕೊಂಡು ಹಿಂಗೆ ಮಾಡಿಸ್ಬಿಡ್ತಾರೆ. ತಮಾಷೆ ಮಾಡಿದೆ ಅಪ್ನೆ. ಹೇಳೋ ಸೀರಿಯಸ್ ಆಗ್ಬಿಡ್ತದೆ ನೆಂಟಿ ಆಮೇಲೆ. ಕಲ್ಯಾಣಿ ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲಮ್ಮ. ಏನಿಗ್ ಮತ್ತೆ ಕಲ್ಯಾಣಿ ಅಂತ ನನ್ನ ಹಿಂದೆ ಬಿದ್ದಿರೋದ್ ನೀವು? ಏನೋಮ್ಮ, ಏನೋ ಗೊತ್ತಿರೋ ಹುಡ್ಗಿ ಅಂತ ಮಾತಾಡ್ಸಕ್ ಬಂದ್ರೆ. ಏನ್ ಗೊತ್ತಿರೋ ಹುಡ್ಗಿ? ಹೇಗ್ ಗೊತ್ತಿರೋ ಹುಡ್ಗಿ? ನನ್ನ ತಾಳಿ ಕಿತ್ತಾಕಿದ್ದಿನಾನೇ ನಿಮ್ಗಳ ಋಣ ಬೇಡ ಅಂತ ಬಿಟ್ಟು ಬಂದೋಳ್ ನಾನು. ಯಾವ ಸಂಬಂಧ ಇದೆ ಅಂತ ಹುಡ್ಕೊಂಡ್ ಬಂದಿರೋದ್ ನೀವು? ಈ ಜಂಬ ಇರೋದಕ್ಕೆ ಗಂಡನ ಪರಲೋಕ ಕಳ್ಸಿರೋದ್ ನೀನು. ತಿರ್ಸ್ಬೇಡ. ಏನೋ ಗೊತ್ತಿರೋ ಹುಡ್ಗಿ ಅಂತ ಮಾತಾಡ್ಸಕ್ ಬಂದ್ರೆ ನನ್ನೇ ಬೈತಿಯಲ್ಲ. ನೀನು ಬೇಡ, ನಿನ್ ಸವಾಸನೂ ಬೇಡ. ಹೋಗು. ರೋಹಿಣಿ ಬಾರೆ ಫೋಟೋಗೆ. ಬಂದಿಣ ಇನ್ನೊಂದು ಗ್ರೂಪ್ ಫೋಟೋ ತಗೋಬಿಡೋಣ. ಇನ್ನೊಂದ ಆಯ್ತಲ್ಲ ಆಮೇಲೆ ಬನ್ನಪ್ಪ. ಏನೋ ಹುಡುಗ ಖುಷಿ ಪಡ್ತಾನೆ. ಇನ್ನೋ ಫೋಟೋ ತಕೊಂಬ. ತೆಗೀಡ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಸೂರ್ಯ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಏನಯ್ಯ ಚೀತಾ? ಸಂತೋಷ್ ಮದುವೆ ಫೋಟೋ ಕಳ್ಸು ಒಂದಿದಲ್ಲಪ್ಪ, ಅದು ಕಳ್ಸಿ ನೋಡ್ ಸೂರ್ಯ. ಆಯ್ತಪ್ಪನೇ ಆಯ್ತು. ನೋಡ್ ಫೋನ್ ಹಾಕ್ತೀನಿ. ಮತ್ತೆ ಎಷ್ಟೊತ್ತಿಗೆ ಎಷ್ಟು ಕಡೆ ಕೆಲ್ಸ ಏನೂ ಇಲ್ಲಕ್ಕಮ್ಮ. ಇವಾಗ ಆ ಕಡೆನೂ ಹೋಗ್ತಾ ಇದೀನಿ. ಹೌದಾ? ಸರಿ ಬಾ ನಾನು ಸಿಗ್ತೀನಿ. ಸರಿ ಆಯ್ತು ಬಾ. ನಮ್ಮ ಹೆಂಡ್ರು ಏನೇ ಮುದ್ದಾತನತ್ಯಾ. ಲೇ ವಿನಾ ಲೇ ಬರೇಲೇ. ಬಂದೆ. ದೊಳ್ಳೆ ಏನ್ ಕೂಗಿದ್ದು? ನೋಡೇಲಿ ಏನ್ ಮುದ್ದಾಗಿದ್ಯ ನೀನು. ಯಾಕ್ ಫೋಟೋ ಇದು? ಲೇ ನಮ್ ಸಂತೋಷನ್ ಮದುವೆ ಆಯ್ತಲೇ, ಅದ್ರ ಫೋಟೋಸ್ ಎಲ್ಲ ಕಳಿಸಿದ ಚೀತಾ. ಬಬ್ಬ ನೋಡಿ ಒಂದೊಂದು ಫೋಟೋ ನೋಡಿ. ಯಪ್ಪ ಎಲ್ಲಾ ಫೋಟೋನ ತಾವೇ ತಾವು ಮಿಂಚಿಂಗೆ. ಈ ದಾಡಿ ಒಂದ್ ತೆಗ್ಬಿಡ್ರಿ, ಎಷ್ಟ್ ಚೆನ್ನಾಗಿರ್ತೀರ ಗೊತ್ತಾ? ಸತ್ಯಕ್ಕೆ ಎಡಗಡೆಗೆ ಸಂಕರಣ್ಣ, ಒಳಗಡೆಗೆ ಉಪೇಂದ್ರ, ಮಧ್ಯದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ ಆವಾಹನೆ ಮಾಡ್ಕೊಂಡಿರೋ ಕರಾಟೆ ರಿಯಲ್ ಕ್ರೇಜಿ ಸ್ಟಾರ್ ಅಪರಾವತಾರ ನಾನು. ನಮ್ಮ ಗಾಡಿನ ಹೆಂಗೆ ನೋಡ್ಕೋತೀವೋ ನಮ್ಮ ದಾಡಿನೂ ಹಂಗೆ ನೋಡ್ಕೋತೀವಿ ಗೊತ್ತಾ. ಫೋಟೋ ನೋಡ್ಬಾರೆ ಅಂತಂದ್ರೆ ದಾಡಿ ಮುಳ್ಕೊಂಡು ಹೋಗ್ತಾಳೆ ಕಣ್ಣಮ್ಮ. ಹೇಗೆ ನೋಡು. ತರಿ ಇದ್ಯಾರಿ ಸುಂದರಮ್ಮ ಇದು? ಫೋಟೋ ಜೊತೆ ತುಂಬಾ ಕೋಪದಲ್ಲಿ ಮಾತಾಡ್ತಾ ಇದೆ. ನನ್ಗೂ ಗೊತ್ತಿಲ್ಲ ರೀ, ಆದ್ರೆ ಆಗಾಗ ಅವ್ರು ಯಾರು ಅಂತ ಕೇಳ್ತಾ ಇದ್ರು. ಆಮೇಲೆ ರೋಹಿಣಿ ಅವ್ರು ಕೂಡ ಇವ್ರ ಜೊತೆ ಟೆನ್ಷನ್ ಆಗೇ ಮಾತಾಡ್ತಿದ್ರು. ಹಂಗ ಅದೇನೋಪ್ಪ, ಮೇಕಪ್ ಚೆನ್ನಾಗೇ ಮಾಡಿಲ್ಲ ಅಂತ ಬೈತಾ ಇರ್ಬೇಕು. ಹೆಣ್ಮಕ್ಳು ಕೋಪ ಮೂಗಿನ ತೂತಿರೋದು ಮಾತ್ರ ಅಲ್ಲ, ಮೇಕಪ್ ಕೋನೆನೂ ಇರ್ತದೆ. ಆಯ್ತು ಬಿಡಿ, ಅದ್ಯಾಕೆ ಒಳ್ಳೆ ಕಬ್ಬಡಿ ಬ್ರಹ್ಮಕಾರ ಮಾಡ್ಕೋತೀಯ ನೀನು ಮೂಗನ. ಫೋಟೋಸ್ ಇಲ್ಲಿ ನೋಡಿ ಸಜ್ಜಿ ಇದ್ದಾರೆ. ಹೌದು, ಇವ್ರೇನಲ್ಲಿ ಮೀನಾ ಇದೇನು ಇದು ಯಾಕೋ ಸುಳಿನಲ್ಲಿ ಬದುಕಿಂತರ ಇಲ್ವಾ? ಎಲ್ಲ ನಮ್ ಸುತ್ತಾನೆ ಸುತ್ತಾಡ್ತಾ ಇದೆ. ನಮ್ಮಮ್ಮನ್ ಬುದ್ಧಿನೇ ಇಲ್ಲ, ಬರ್ಬೇಡ ಅಂದ್ರೂ ಬಂದಿದಾರಲ್ಲ. ಮೀನಾ ಏನೋ ಇದೆ ಕಣೆ, ವ್ಯತ್ಯಾಸಗಳು ಏನೋ ಇದೆ ವಿಷಯ. ಲೇ ಈ ಅಮ್ಮ ಅಲ್ಲಿಗೆ ಬನ್ನಿ, ನೀನ್ ನೋಡಿಲ್ವೇನೆ? ನಾನು ನೋಡಿಲ್ಲ ಕಣೆ. ರೀ, ಆಗಾಗ ದೇವಸ್ಥಾನಕ್ ಬರ್ತಾರಲ್ಲ, ಈ ಸಲನು ದೇವಸ್ಥಾನಕ್ ಬಂದಿರ್ಬೋದೇನೋ. ಅದೇ ಸಾಮಾನ್ಯವಾಗಿ ದೇವಸ್ಥಾನ ಎಲ್ಲ 11 ಗಂಟೆ ಬಾಗ್ಲಾಕಿರತ್ತೆ. ನಿಮ್ ಮದುವೆ ಆಗಿರೋದು, ನಾವು ಫೋಟೋಸ್ ಕ್ಲಿಕ್ಸ್ ಇರೋದು ಎಲ್ಲ 11 ಗಂಟೆ ನಂತರ. ಇದು ಅಲ್ಲ, ದೇವಸ್ಥಾನಕ್ ಬಂದವರು ಮದ್ವೆಲ್ ಬಂದ್ ಯಾಕೆ ಏನಕ್ ನೋಡ್ತಿದಾರೆ? ನಾವಿದೀವಿ ಅಂತ ಬರ್ಲಿಲ್ವಾ? ಯಾಕೆ ಬರ್ಬಾರ್ದು? ನಮ್ಮ ಮಧ್ಯೆ ಏನ್ ಗಲಾಟೆ? ಲೇ ಇನ್ನೇನೋ ಇದೆ ಕಣೆ ಮ್ಯಾಟ್ರು. ಹೌದು, ಆದ್ರೆ ಅದನ್ನು ಕಂಡಿಡಿಯುದು ಹೀಗೆ? ತಲಕಾಯಿಗಳ ಮೇಲೆ ತಲಕಾಯಿ ಬಿದ್ದೋಗ್ಲಿ ಮೀನಾ. ನಮ್ಮ ಸುತ್ತ ಆಗ್ತಿರೋ ಪ್ರಮಾದಗಳನ್ನ ಭೇದಿಸಿ ಇಲ್ಲಿರೋ ಸತ್ಯನ ಹೊರಗ್ ತರಲೇಬೇಕು. ಹೆಂಗೆ? ಅತ್ತೆ ವಿಷಯದಲ್ಲಿ ಹೇಳಿದ್ನಾನ, ಇಲ್ಲೂ ಅದನ್ನೇ ಹೇಳ್ತೀನಿ. ಖಂಡಿತವಾಗ್ಲೂ ಆ ದೇವ್ರೆ ನಮ್ಗೊಂದ್ ದಾರಿ ತೋರಿಸ್ತಾನೆ. ನೋಡೇ ಬಿಡಲ್ಲ ಕಡೆ. ಒಟ್ನಲ್ಲಿ ಇದರಿಂದ ದೊಡ್ಡ ತಲೆಗಳು ಕಾಲ್ತವ ಬಂದ್ ಬೀಳ್ತದೆ ಅಂತ ಅನ್ಸ್ತದೆ. ನೋಡೋಣ ನೋಡೇ ಬಿಡೋಣ. ಹಲೋ
ಕಲ್ಯಾಣಿ ನಿನ್ ಪೂಜಾ ಮದ್ವೆಗ್ ಬಂದಿದ್ಯಾ? ಹೇಳಮ್ಮ, ಮದ್ವೆಗ್ ಬಂದಿದ್ಯಾ? ಬಂದಿದ್ದೆ. ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಮ್ಮ? ನನ್ ಬರ್ಬೇಡ ಅಂತ ಹೇಳಿದ್ರು ಬಂದಿದ್ಯಲ್ಲ. ತುಂಬಾ ಹಠ ಮಾಡಿ ನೀವ್ ಬರ್ಲೇಬೇಕು ಅಂತ ಹೇಳಿದ್ಲು. ನಾನು ಹೊಟ್ಟೆಲ್ ಹುಟ್ಟದೇ ಇದ್ರು ಅವಳನ್ನು ಮಗಳಾಗ್ ನೋಡ್ತಿದ್ದೀನಿ. ಅದಕ್ಕೆ ಏನಮ್ಮ ಮಾತಾಡ್ತಿದ್ಯಾ? ನೀನ್ ಹೆತ್ತ ಮಗ್ನು ನಾನು. ನನ್ ಮದ್ವೆಗೆ ನಾನಿನ್ನ ಕರೀಲಿಲ್ಲ. ಅವಳ ಮದ್ವೆಗೆ ನೀನ್ ಬತ್ತರಷ್ಟು ಬರ್ದೇ ಇದ್ರಷ್ಟು. ಅವಳ ಜೊತೆ ಸೇರಿ ನೀನು ನನ್ನ ಸಿಕ್ಕಾಕ್ಸಕ್ ನೋಡ್ತಿದ್ಯಾ? ನಿನ್ನನ್ ಸಿಗಾಕ್ಸ್ಬೇಕು ಅಂತ ಇದ್ದಿದ್ರೆ ನಾನು ಎಲ್ಲರ ಮುಂದೆ ಬಂದ್ ನಿಲ್ತಿದ್ದೆ. ಮರೇಲಿ ನಿಂತು ಆಶೀರ್ವಾದ ಮಾಡಿ ಹೋಗ್ತಿರ್ಲಿಲ್ಲ. ಬೇಡಮ್ಮ, ಏನಾದ್ರು ಅನ್ಬಿಡ್ತೀನಿ ಇವಾಗ. ನೀನ್ ಅಲ್ಲಿ ಯಾರ್ ಕಣ್ಗೂ ಕಾಣ್ದೇ ಇರ್ಬೋದು, ಆದ್ರೆ ಈ ತೆಗ್ದಿರೋ ಫೋಟೋಸ್ ಅಲ್ಲಿ ನೀನ್ ಕ್ಯಾಪ್ಚರ್ ಆಗಿದ್ಯಾ. ಏನ್ ಹೇಳ್ತಿದ್ಯೆ? ನಾನ್ ಫೋಟೋದಲ್ಲಿದ್ದೀನ? ಆ ಫೋಟೋನ ಸೂರ್ಯ ಮೀನಾ ನೋಡಿ ನೀನ್ ಯಾಕೆ ಅಲ್ಲಿಗ್ ಬಂದೆ, ಹೇಗ್ ಬಂದೆ, ನಿನ್ ಹಿಂದೆ ದೊಡ್ಡ ಮಿಸ್ಸೇನೆ ಇರ್ಬೇಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ. ನಾನನ್ ಯಾರು ನೋಡಿಲ್ಲ ಅನ್ಕೊಂಡಿದ್ನಲ್ಲೇ. ಎಲ್ರೂ ಬೇಕಂತಾನೆ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಕ್ರಿಸ್ ಜೀವನ ಚೆನ್ನಾಗಿದ್ರೆ ಸಾಕು, ನಾನ್ ಹಾಳಾಗೋದ್ರೂ ಪರವಾಗಿಲ್ಲ ಅಲ್ವಾ? ಅಲ್ಲಮ್ಮ, ಪೂಜಾ ಮದ್ವೆ ನೋಡ್ಬೇಕು ಅನ್ನೋ ಆಸೆಲಿ ಅವಳ ಮದ್ವೆ ನೋಡ್ಬೇಕು ಅಂತ ಬಂದು ನನ್ನ ಮದ್ವೆ ಜೀವನದಲ್ಲಿ ಮುಳ್ಳಾಗ್ತಿದ್ಯಾ? ನನ್ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೋಡು. ನಾನ್ ಹೇಳ್ದಾಗ ಕೇಳ್ಕೊಂಡಿರೋ ಹಾಗಿದ್ರೆ ಇರ್ತ್ಯಾ, ಇಲ್ಲ ಅಂದ್ರೆ ಮತ್ತೆ ಊರಿಗೆ ಕಳ್ಸ್ಬಿಡ್ತೀನಿ. ಹುಷಾರ್. ಯೂನಿಫಾರ್ಮ್. ಅನೋ ಯಾರ್ ನೀವು? ಏನ್ ಬೇಕು ನಿಮ್ಗೆ? ಸರ್ ನನ್ ಮಗ ಇಂಜಿನಿಯರ್ ಮುಗೀತು, ನಾಳೆಯಿಂದ ಕೆಲ್ಸ ಹೋಗ್ತಾ ಇದ್ದಾನೆ ಸರ್. ಅವನ್ ದಿನ ಐರನ್ ಬಟ್ಟೆ ಹಾಕೊಂಡೇ ಹೋಗ್ಬೇಕು ಸರ್, ಅದೇ ನನ್ನ ಆಸೆ. ಅಯ್ಯ, ಅದಕ್ ನಾನ್ ಏನ್ ಮಾಡ್ಬೇಕು? ನೀವ್ ಯಾಕೆ ಇಲ್ಲಿಗ್ ಬಂದ್ರಿ? ನಿಮಗ್ ಏನ್ ಬೇಕು? ಒಂದು ಐರನ್ ಬಾಕ್ಸ್ ಬೇಕಾಯ್ತು. ಐರನ್ ಬಾಕ್ಸಾ? ಅದ್ ಸಿಗತ್ತೆ. ಗೋಪಿ ಗೋವಿಂದ, ಗೋಪಿ ಗೋವಿಂದ, ಅದೇನೋ ಐರನ್ ಬಾಕ್ಸ್ ಅಂತೆ, ತೋರ್ಸೋ. ಮನೋಜ್ ಹೊರಡಲ್ವಾ? ಏನೋ ಕಾಸ್ಮೆಟಿಕ್ಸ್ ತಗೋಬೇಕು ಅಂತ ಹೇಳ್ತಿದ್ದೆ. ತಗೊಬಂದಲ್ಲ. ಬಂದೇ ಇರಮ್ಮ. ಹೊರಡಿ, ಹೊರಡೋಣ. ಹೊರಡ. ಒಂದ್ ನಿಮಿಷ ಇರು. ಗೋಪಿ ಗೋವಿಂದ, ಬೈಲಿ ತಗೋ. ಇದನ್ನ ಹುಷಾರ್ ಐತಿಡು. ಆಮೇಲೆ ಅಂಬಿಕರೆ ಹುಷಾರು. ಹುಷಾರ ನೋಡ್ಕೊ. ಸರಿ, ಏನಾದ್ರೆ ಕಾಲ್ ಮಾಡೋ. ಸರಿ, ಹೊರಡಿ. ಹೋಗ್ತಾ ಕಾಫಿ ಕುಟ್ಕೊಂಡು. ಕಾಫಿನ ಜ್ಯೂಸೇ ಕೊಡ್ತೀನಿ ನೋಡಿ. ಯಾಕಂಟಿ ಹುಷಾರಿಲ್ವಾ? ಮದ್ವೆ ಆಗಿ 12 ವರ್ಷ ಆಯ್ತು. ಇನ್ನು ಮಕ್ಳು ಬಗ್ಗೆ ಆಗಿಲ್ಲ ಪೂಜಾ. ನಾವ್ ಮಾಡಿದ ಪಾಪ ಕಡಿಮೆ ಅಲ್ಲಮ್ಮ. ಗರ್ಭಿಣಿ ಹೆಣ್ಣಿಗೆ ಕೊಡಬಾರ್ದು ಕಾಟ ಕೊಟ್ಬಿಟ್ವಿ. ಯಾರಂಟಿ? ನನ್ ಗಂಡನ್ ತಮ್ಮ ಸುರೇಶ ಅಂತ ಇದ್ದ, ತುಂಬಾ ಕುಡಿತಿದ್ದ. ಅವನ್ ಹೆಂಡತಿ ಕಲ್ಯಾಣಿ ಅಂತ ಇದ್ಲು. ಅವ್ನ್ ಫೋಟೋ ಏನಾದ್ರೂ ಇದ್ಯಾ?